ಎಲ್ರಿಗೂ ನಮಸ್ಕಾರ. ಡೇ 30 ಆಫ್ ಡೈಲಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. Talk to me, numbers never lie, add it up, that's me. I said 23. ಇವತ್ತು ಲಾಸ್ಟ್ ಡೇ ಆಫ್ ಡೈಲಿ ವ್ಲಾಗ್, ಡೇ 30 ಆಗಿರೋದ್ರಿಂದ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಬೆಳಗ್ಗೆನೆ ರಾಯರ ದೇವಸ್ಥಾನಕ್ಕೆ ಹೋಗಿ ಬಂದೆ. ಈಗ ನೋಡ್ರಿ ನನ್ನ ಫ್ರೆಂಡ್ಸ್ ಜೊತೆ ಇದ್ದೀನಿ. ನನ್ನ ಮಗ ಹಾಯ್ ಗಗನ್, ಹಾಯ್ ತೇಜ. ವ್ಲಾಗ್ ಇವತ್ತೇ ಲಾಸ್ಟ್ ವ್ಲಾಗ್, ಯಾಕೆ ಸಾಕು ಅಂತ ಏನ್ ಹೇಳ್ತೀರಾ? ಡೋಂಟ್ ಗಿವ್ ಅಪ್ ಬ್ರೋ, ನೆಕ್ಸ್ಟ್ ಮಂತ್ ಇನ್ನೊಂದು 30 days ಚಾಲೆಂಜ್ ಸ್ಟಾರ್ಟ್ ಮಾಡು. ಹಂಗಂತೀರಾ? ಏನ್ ತೇಜು ಇವತ್ತೇ ಲಾಸ್ಟ್ ವ್ಲಾಗ್ ಅಂತ? ಏನ್ ಬೆಲೆನೇ ಇಲ್ಲ. ಬಿಸಿ ಇದಾರೆ ಅವ್ರು ಸ್ವಲ್ಪ. ಅವ್ರು ಏನ್ ಬಿಸಿ ಇದಾರೆ ಅವರು? ಆನಂದನ್ ರಿಸಲ್ಟ್ ನೋಡೋದ್ರಲ್ಲಿ ಬಿಸಿ ಇದಾರಂತೆ. ಸೊ ಇವತ್ತು ನಾವು ಲಾಸ್ಟ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. 30 days 30 minute ಚಾಲೆಂಜ್ ತಗೊಂಡಿದ್ದೆ. ಸೊ ನೋಡೋಣ, ಇವತ್ತೇ ಲಾಸ್ಟ್ ವ್ಲಾಗ್ ಅಂತ ಅನ್ಕೊಂಡಿದೀನಿ. ಬಟ್ ಸ್ಟಿಲ್ ನಾವು ಕಂಟಿನ್ಯೂ ಮಾಡಿ ಅಂತ ಇದೀವಿ. ಇವ್ರಿನ್ನ ಕಂಟಿನ್ಯೂ ಮಾಡುವಂತ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಕಂಟಿನ್ಯೂ ಮಾಡಿ ನೋಡೋಣ ಗೈಸ್. ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈಚೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನನ್ನ ಫ್ರೆಂಡ್ಸ್ನ ಮಾತಾಡ್ಸ್ಕೊಂಡು ಅಲ್ಲಿಂದ ನಾನು ಮನೆಗೆ ಬಂದೆ. ಸೊ ಇವತ್ತು ನಾನು ತೊಗೊಂಡಿದ್ದಂತಹ ಲಾಸ್ಟ್ ಡೇ ಚಾಲೆಂಜು. ಸೊ 30 days ಚಾಲೆಂಜು ನನಗೆ ನಾನೇ ತೊಗೊಂಡು 30 days ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸ್ ಆಗಿ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಇವತ್ತಿಗೆ ಆ ಚಾಲೆಂಜ್ ಮುಗೀತಾ ಇದೆ. ಸೊ ಇವತ್ತು ನಾನು ಏನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ 30 days ಆಫ್ ಜರ್ನಿನಲ್ಲಿ 1 ಮಂತಲ್ಲಿ ನಾನು ಏನೇನು ಕಲಿತೆ ಅಂದರೆ, ಧೈರ್ಯ ಬಂತು. ಎಲ್ಲೇ ಹೋದ್ರೂ ಕ್ಯಾಮ್ರಾ ಎತ್ಕೊಂಡು ಈ ಥರ ಮಾತಾಡೋ ಅಂಥ ಧೈರ್ಯ ಬಂತು. ಇನ್ನೊಂದು ಡಿಸಿಪ್ಲಿನ್ ಬಂತು. ಯಾವ ಥರ ಡಿಸಿಪ್ಲಿನ್ ಅಂದರೆ, ಆಡಿಯೋ ಕೇಳಿಸಲ್ಲ ಈಚೆ ಹೋದರೆ, ಸುತ್ತ ಇರೋ ನಾಯ್ಸ್ ಜೊತೆ ಕೇಳಿಸುತ್ತಲ್ಲ. ಸೊ ಮೈಕ್ ಹಾಕೋಬೇಕು ಅನ್ನೋ ಡಿಸಿಪ್ಲಿನ್ ಬಂತು. ಅದಾದಮೇಲೆ ಮಾತಾಡೋದು ಒಂದು ಸ್ವಲ್ಪ ಕಲಿತೆ. ಹೆಂಗೆ ಮಾತಾಡಬೇಕು, ಯಾವ ಥರ ಮಾತಾಡಿದ್ರೆ, ಆಮೇಲೆ ಒಂದು ಸ್ವಲ್ಪ ಸ್ಟೋರಿ ಟೆಲ್ಲಿಂಗ್ ಥರನೂ ಕಲ್ತ್ಕೊಂಡೆ. ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು, ಯಾವ ಥರ ಹೇಳಿದ್ರೆ ಯಾವ ಥರ ಅರ್ಥ ಆಗುತ್ತೆ ಅನ್ನೋದು. ಆಮೇಲೆ ಕೆಲವೊಂದು ಕಡೆ ರೀಲ್ಸ್ ಅಥವಾ ಶಾರ್ಟ್ಸ್ ಮಾಡಬೇಕಾದ್ರೆ ಸ್ಕ್ರಿಪ್ಟ್ ಬರೆಯೋದು ಕಲಿತೆ. ಸೊ ಅದು ಬಿಟ್ಟರೆ ಅದೇ ವ್ಲಾಗಲ್ಲಿ ಇಷ್ಟೊಂದೆಲ್ಲ ನಾನು ಕಲ್ತಿದ್ದೀನಿ. ಆಮೇಲೆ ಒಂದು ಜಾಗಕ್ಕೆ ಹೋದರೆ ಆ ಜಾಗದ ಬಗ್ಗೆ ತಿಳ್ಕೊಂಡು ಅರ್ಥ ಹೆಂಗೆ ಮಾಡಿಸೋದು ಅನ್ನೋದನ್ನ ಕಲ್ತಿದ್ದೀನಿ. ಸೊ ಇಷ್ಟೆಲ್ಲ ನಾನು ಕಲ್ತಿದ್ದೀನಿ ಈ ಒಂದು 30 days ಆಫ್ ವ್ಲಾಗ್ಸಲ್ಲಿ. ಸೊ ಇವತ್ತಿಗೆ ನಾನು ಈ ವ್ಲಾಗ್ನ, ಈ ಚಾಲೆಂಜ್ನ, ನಾನು ತೊಗೊಂಡಿದ್ದಿದ್ದು ಮಿನಿ ಚಾಲೆಂಜ್ನ ನಾನು ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಗೊತ್ತಿಲ್ಲ ನಾಳೆಯಿಂದ ಏನು ಹೆಂಗೆ ಅಂತ. 1 ಮಂತಲ್ಲಿ ನಾನು ಆಲ್ಮೋಸ್ಟ್ ಆಲ್ 77 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇದುವರೆಗೂ ಆಲ್ಮೋಸ್ಟ್ ಆಲ್ 70+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಒಂದು ರೇಂಜ್ಗೆ 1 ಮಂತಲ್ಲಿ ಒಂದಿಷ್ಟು ಆಗ್ಬೋದು ಅನ್ನೋಷ್ಟು ಆ್ಯಾವ್ರೇಜ್ ಆಗಿ ಒಂದು ವಾಚ್ ಅವರ್ಸ್ ಆಗಿದೆ ಡಿಸೆಂಟಾಗಿ. ಸೊ ತುಂಬಾ ಖುಷಿ ಇದೆ ಇಷ್ಟು ಎಲ್ಲ ಆಗಿದೆ ಅನ್ನೋದಕ್ಕೆ 1 ಮಂತಲ್ಲಿ. ಸೊ ಗೊತ್ತಿಲ್ಲ ಮುಂದೆ ಏನು ಮಾಡ್ತೀನಿ, ಏನು ಕತೆ ಅಂತ ನಾಳೆಯಿಂದ ನೋಡೋಣ. ನನಗೆ ಏನು ಐಡಿಯಾ ಇಲ್ಲ. ನಾನು ತೊಗೊಂಡಿದ್ದೆ 30 days, ನಾನು ಅದನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೋಡೋಣ. ಆಮೇಲೆ ನನ್ನ ಅಪ್ಪ ಅಮ್ಮ ಹತ್ರನೂ ಕೇಳ್ತೀನಿ ರಿವ್ಯೂಸ್ನ. ಸೊ ಅವ್ರೇನು ಹೇಳ್ತಾರೆ ಕೇಳ್ಕೊಬರೋಣ, ನೋಡೋಣ. ಇವತ್ತಿಗೆ 30 days ಆಫ್ ಡೈಲಿ ವ್ಲಾಗ್ ಚಾಲೆಂಜ್ನ ಮುಗಿಸ್ತಾ ಇದ್ದೀನಿ. ನೋಡೋಣ, ಅವ್ರ ಹತ್ರ ಕೇಳ್ಬಿಟ್ಟು ಆಮೇಲೆ ತಿರ್ಗಾ ಬರ್ತೀನಿ. ಏನು ಇವತ್ತೇ ಲಾಸ್ಟ್ ವ್ಲಾಗು. ಏನಂತೀಯ? 30 days ಇತ್ತು ಚಾಲೆಂಜು, 30. ಸೊ 30 days ಕಂಪ್ಲೀಟ್ ಆಯಿತು, 30 days. ಸರಿನಾ? ಇವತ್ತಿಗೆ ಲಾಸ್ಟು. ನಾಳೆಯಿಂದ ನಾನು ವ್ಲಾಗ್ ಮಾಡಲ್ಲ, ಟಿ ವಿಲಿ ನೋಡಲ್ಲ ನೀನು ಹೊಸದು. ಮಾಡೋಕ್ಕಾಗಿಲ್ಲ, 30 days ಆಗೋಯ್ತಲ್ಲ.
ಅದಕ್ಕೆ ಏನಂತ್ಯ ಸಾಕ ಮಾಡಿದ್ದು ಇನ್ನ ಬೇಕು ಹಾಂ ಇನ್ನ ಬೇಕು ಸಾಕಲ್ವಾ ಇನ್ನ ಬೇಕು ಇನ್ನ ಬೇಕಾ ಹ್ಮ್ ನಾನು ಚಾಲೆಂಜ್ ತೊಗೊಂಡಿದ್ದು 30 ಡೇಸ್ಗೆ ಅಷ್ಟೇ. ಇನ್ನೊಂದಿನ ಮಾಡೋಣ ಹ್ಞೂ ಇನ್ನೊಂದಿನ ಮಾಡೋಣ ಇನ್ನೊಂದಿನ ಮಾಡೋಣ. ಇನ್ನೊಂದಿನ ಒಂದಿನ ನಾವಿಬ್ರು ಮಾಡೋಣ ಒಂದಿನ ನಾವಿಬ್ರದ್ದು ಮಾಡಬೇಕಾ? ಆಮೇಲೆ ನಿಲ್ಲಿಸ್ಬಿಡೋಣ ಅಷ್ಟೇ. ಆಮೇಲಿಂದ ಟಿ ವಿಲಿ ಬರೋಲ್ಲ ವ್ಲಾಗು, ನೋಡೋಕ್ಕಾಗಲ್ಲ. ಸರಿನಾ? ಬರೀ ಓಕೆ ನಾವಿಬ್ರು ಮಾತ್ರ ಮಾಡೋಣ ಅಷ್ಟೇ. ಹಂಗ ಹ್ಮ್ ಪುಟಮ್ಮ ಬಾಯ್. ಇತ್ತು ಇಷ್ಟು ದಿವಸ ನಾನು ಮಾಡಿದ ಬ್ಲಾಗ್ಸು. ಭಾಳ ಚೆನ್ನಾಗಿತ್ತು. ಕಲಿಕೆ ಮೆಟ್ಟಲು ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇತ್ತು. ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ಬೋದು, ಬಟ್ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಒಳ್ಳೇದು. ನಾನು 30 ಡೇಸ್ ಮಿನಿ ಚಾಲೆಂಜ್ ಅಂತ ತೊಗೊಂಡಿದ್ದೆ. ಓಕೆ. ಸೊ ಇವತ್ತಿಗೆ 30th ಡೇ. ಸೊ ಇವತ್ತು ಲಾಸ್ಟ್ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ. ಏನಂತೀರಾ? ಕಂಟಿನ್ಯೂ ಮಾಡಬೇಕಾ ಅಥವಾ ಇವತ್ತೇ ಲಾಸ್ಟ್ ಮಾಡಲಾ? ಅವ್ರವ್ರ ಇಂಟ್ರೆಸ್ಟಿಗೆ ಬಿಟ್ಟಿದ್ದು, ಬಟ್ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು. ಮೀಡಿಯಾದಲ್ಲಿ ನಮ್ಮದು ಒಂದು ಮುಖಚಿತ್ರ ಪ್ರಚಾರ ಆಗುತ್ತೆ. ಸೊ ಗೈಸ್, ನೋಡಿದ್ರಲ್ಲ, ನಮ್ಮ ಅಪ್ಪನೂ ಕೇಳಿದೆ. ನಮ್ಮ ಅಮ್ಮಗೊಂದು ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಅವ್ರನ್ನ ತೋರ್ಸೋಕ್ಕಾಗಲಿಲ್ಲ. ಅವರು ಹೇಳಿದಷ್ಟೇ, ನೋಡಪ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಹೆಂಗೆ ನೀನು ಅನುಕೂಲ ಅನ್ನೋ ಥರನೇ ಅವರು ಹೇಳಿದ್ದು. ಸೊ ನಾನು ತೊಗೊಂಡಿದ್ದು ಈ ಚಾಲೆಂಜ್ನ ನಾನೇ ತೊಗೊಂಡಿದ್ದಕ್ಕೋಸ್ಕರ ನಾನೇ ಚಾಲೆಂಜ್ನ ತೊಗೊಂಡಿದ್ದೆ, ಸಕ್ಸಸ್ಸಾಗಿ ಮುಗಿಸಿದ್ದೀನಿ. ಅದು ಖುಷಿ ಇದೆ. ಸೊ ಅದನ್ನು ನಾನು ಇವತ್ತು ಮುಗಿಸ್ತಾ ಇದ್ದೀನಿ. ಸೊ ಇದಾಗಿತ್ತು ನನ್ನ ಕೊನೆ ವಿಡಿಯೋ, ದ ಲಾಸ್ಟ್ ಡೇ ಆಫ್ ದಿ 30 days ಆಫ್ ಮಿನಿ ಚಾಲೆಂಜ್. ಸೊ ಯಾ ಗೊತ್ತಿಲ್ಲ ನಾಳೆಯಿಂದ ಏನು ಕತೆ, ಏನು ಹೇಗೆ, ನೋ ಐಡಿಯಾ. ಸೊ ಇಲ್ಲಿವರೆಗೂ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿರೋ ಅಥವಾ ನಾನು ಏನು ಮಾಡ್ಬೋದು, ನನ್ನ ಕೈಲೂ ಆಗುತ್ತಾ ಅಂತ ಟ್ರೈ ಮಾಡಿದೆ. ಸೊ ಖಂಡಿತವಾಗ್ಲೂ ಆಯಿತು. ಸೊ ನೋಡೋಣ. ಸೊ ಇದನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಸೊ ತಿರ್ಗಾ ಹಾಗೂ ಎಲ್ಲರಿಗೂ ಟೇಕ್ ಕೇರ್, ಮಚ್ ಲವ್, bye bye and good night.